ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಈಡನ್ ವೈಬ್ಸ್ಗೆ ಸ್ವಾಗತ. ಇವತ್ತು ಸಿಂಹರಾಶಿಯವರಿಗೆ ಗುರು ಶನಿ ರಾಹು ಕೇತು ಸ್ಥಾನ ಬದಲಾವಣೆಯಿಂದ ಏನೇನು ಫಲ ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ನಿಮಗೆ ಗುರುಬಲ ಬಂದಿದೆ. ಉದ್ಯೋಗದಲ್ಲಿರುವವರಿಗೆ ಅಧಿಕಾರವು ಅಭಿವೃದ್ಧಿಯೂ ಇದೆ. ವ್ಯಾಪಾರದಲ್ಲಿರೋರಿಗೆ ತುಂಬ ಲಾಭ ಆಗುವ ಸಮಯ. ಮದುವೆ, ಮಕ್ಕಳು, ಶುಭ ಕಾರ್ಯ ಎಲ್ಲದಕ್ಕೂ ಉತ್ತಮ ಕಾಲ. ಎಲ್ಲವನ್ನು ಆದಷ್ಟು ಅಕ್ಟೋಬರ್ ಒಳಗೆ ಮಾಡಿಕೊಂಡರೆ ಒಳ್ಳೆಯದು. ಆಲ್ಮೋಸ್ಟ್ ಎಲ್ಲದರಲ್ಲೂ ಸಫಲತೆ ಕಾಣುವಿರಿ. ಆದರೆ ಎಲ್ಲದಕ್ಕೂ ಪ್ರಯತ್ನ ಪಡ್ತಾ ಇರಬೇಕು, ಹೆಚ್ಚಿನ ಶ್ರಮ ವಹಿಸ್ತಾ ಇರಬೇಕು. ಈ ವರ್ಷ ಇದು ಎಲ್ಲ ರಾಶಿಯವರಿಗೂ ಅನ್ವಯಿಸುತ್ತದೆ. ಏನೇ ನಿರ್ಧಾರ ತಗೊಂಡ್ರೂ 2-3 ಬಾರಿ ಯೋಚಿಸಿ, ಯಾರದೇ ವಿಷಯಕ್ಕೂ ಇಮೋಷನಲ್ ಆಗಿ ಚಿಂತಿಸಿ ಸಹಾಯಕ್ಕೆ ಹೋಗಬೇಡಿ. ಅಂದರೆ ಸಾಲ ಕೊಡೋದು, ಸಾಕ್ಷಿದಾರರಾಗೋದು ಇದ್ಯಾವುದು ಬೇಡ. ಇನ್ನು ನೀವು ಬುದ್ಧರಾಗೋದರಲ್ಲಿ ಹೆಚ್ಚಿನ ಸಮಯವಿಲ್ಲ. ನೀವು ಪ್ರೌಢಾವಸ್ಥೆಯಲ್ಲಿದ್ದು ಆಧ್ಯಾತ್ಮ ಮಾರ್ಗದಲ್ಲಿದ್ದರೆ ಈ ವರ್ಷದೊಳಗೆ ನಿಮಗೆ ಜ್ಞಾನೋದಯವಾಗುತ್ತೆ. 18 ವರ್ಷದಿಂದ ಹೆಚ್ಚಿನವರಿಂದ ಒಂದೊಂದಾಗಿ ಮೋಸಕ್ಕೆ ಒಳಗಾಗಿದ್ದೀರಿ. ಒಬ್ಬೊಬ್ಬರ ನಿಜವಾದ ಮುಖದರ್ಶನ ಮಾಡ್ತಾ ಇದ್ದೀರಿ. ಇನ್ನೂ ಯಾರಾದರೂ ಉಳಿದಿದ್ದರೆ ಅವರ ಬಂಡವಾಳವು ಗೊತ್ತಾಗಿ ನಿಮ್ಮ ಜೊತೆ ಇರುವವರು ತೀರಾ ಕಡಿಮೆಯಾಗಿ ನಿಮ್ಮ ಆದರ್ಶ, ನಿಮ್ಮ ನೇರ ನುಡಿಯಿಂದ ನೀವು ಒಬ್ಬಂಟಿಯಾಗುವ ಸಾಧ್ಯತೆಯೇ ಹೆಚ್ಚು. ಆದರೂ ನಿಮ್ಮ ಹೂದೋಟದಲ್ಲಿ ಸುಗಂಧ ಬೀರುವ ಪರಿಮಳದ ಸುಂದರ ಹೂಗಳೇ ಇವೆ ಅಂತ ನೀವು ಸಂತೋಷ ಪಡಬೇಕು. ನೀವು ಆದರ್ಶವನ್ನು ಜೀವನದಲ್ಲಿಟ್ಟುಕೊಂಡು ನ್ಯಾಯಬದ್ಧರಾಗಿರೋದ್ರಿಂದ, ನಿಯತ್ತಿನಿಂದ ಇರುವುದರಿಂದ, ನಿಮ್ಮ ಉದಾರತನದಿಂದ ನಿಮಗೆ ಬದುಕಲ್ಲಿ ಏನೂ ಸಿಗಲಿಲ್ಲ ಅಂತ ಅನ್ನಿಸಲು ಶುರುವಾಗುವುದು. ಆದರೆ ಇದೆಲ್ಲವೂ ಒಳ್ಳೆಯ ಸ್ವಭಾವ, ದೈವಿಕ ಸ್ವಭಾವ. ಯಾವತ್ತೂ ಬಿಡಬೇಡಿ. ನಿಮಗೆ ಗೊತ್ತಿಲ್ಲದೆ ನೀವು ಗೆದ್ದಿದ್ದೀರಾ. ಧ್ಯಾನ ಜಪ ಮಾಡೋದ್ರಿಂದ ಇದನ್ನು ನೀವು ಕಂಡುಕೊಳ್ಳಬಹುದು. ನಿಮ್ಮನ್ನು ಯಾರಾದರೂ ನೆಗ್ಲೆಕ್ಟ್ ಮಾಡಬಹುದು, ಅವಾಯ್ಡ್ ಮಾಡಲು ಪ್ರಯತ್ನಿಸಬಹುದು. ಆದರೆ ಮನಸ್ಸಿನ ಮೂಲೆಯಲ್ಲಿ ನಿಮ್ಮನ್ನು ಎಲ್ಲರೂ ಮೆಚ್ಚಿರುತ್ತಾರೆ, ನಿಮ್ಮನ್ನೇ ಫಾಲೋ ಮಾಡ್ತಾರೆ. ಶನಿಯು 8ನೇ ಮನೆಯಲ್ಲಿರೋದ್ರಿಂದ ಆಗಾಗ ಮೈಕೈ ನೋವು, ದೇಹ ಮನಸ್ಸಿಗೆ ಕಷ್ಟ. ರಾಹು ಕೇತುಗಳ ಗೋಚಾರ ಫಲ ಕೂಡ ಅಷ್ಟಕ್ಕಷ್ಟೇ. ಆದಷ್ಟು ಶಾಂತರಾಗಿರಲು ಪ್ರಯತ್ನಿಸಿ. ಏನೇ ಆದರೂ 11ನೇ ಮನೆ ಗುರುಗಳು ನಿಮಗೆ ಏನೇ ಕಷ್ಟ ಬಂದರೂ ಪರಿಹಾರ ಮಾಡಿ ಲಾಭವೇ ಆಗುತ್ತದೆ. ಆದರೂ ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದಿರಿ. ಆಕಸ್ಮಿಕವಾಗಿ ಏನಾದರೂ ಸಣ್ಣ ಪುಟ್ಟ ಏಟು ಅಥವಾ ರೋಗ ಬಂದು ಸರ್ಜರಿ ಆಗುವ ಸಾಧ್ಯತೆಗಳು ಇವೆ. ನೀವು ಸಂಗಾತಿಯ ಜೊತೆ ವಿಶೇಷ ಪ್ರೇಮ ಪ್ರೀತಿಯಿಂದ ಇರಲು ಶುರು ಮಾಡುವಿರಿ. ಈ ವರ್ಷ ಎಲ್ಲವೂ ಹೊಸದಾಗಿ ಕೆಲಸ ಆರಂಭಿಸುವಿರಿ. ಆಗಾಗ ಏನಾದರೂ ಭಯದ, ಆತಂಕದ ವಾತಾವರಣ ಕೂಡ ಬರುತ್ತೆ. ಶತ್ರುಕಾಟ ಇದ್ದೇ ಇರುತ್ತೆ. ಅಕ್ಕಪಕ್ಕದವರ ಕಿರುಕುಳ, ಇದೆಲ್ಲದರಿಂದ ಚಿಂತೆ, ಅಸಮಾಧಾನ, ಸಿಟ್ಟು ಎಲ್ಲ ಬರುವುದು. ಆದರೆ ನಿಮಗೆ ಎಲ್ಲ ನಿಮ್ಮ ಇಚ್ಛೆ, ಆಕಾಂಕ್ಷೆ ಪೂರ್ಣಗೊಳ್ಳುವುದು. ಫಾರೆನ್ ಟೂರ್, ತೀರ್ಥಯಾತ್ರೆ ಯೋಗವೂ ಇವೆ. ಮದುವೆ ಆಗದವರಿಗೆ ಮದುವೆ ಯೋಗ, ಮಕ್ಕಳಾಗದವರಿಗೆ ಮಕ್ಕಳಾಗುವ ಯೋಗವು ಈ ವರ್ಷ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತಾ ಇರುತ್ತವೆ. ಆದರೆ ಮಕ್ಕಳ ವಿಷಯದಲ್ಲಿ ಏನೋ ಒಂದು ಚಿಂತೆ ಶುರುವಾಗುತ್ತೆ. ಚಿಕ್ಕ ಮಕ್ಕಳಿದ್ರೆ ತುಂಬ ಜೋಪಾನವಾಗಿ ನೋಡಬೇಕು. ಪ್ರಯಾಣದಲ್ಲಿ ಎಚ್ಚರವಾಗಿರಬೇಕು. ಅದಲ್ಲದೆ ಕೆಲವೊಮ್ಮೆ ಪ್ರಾಣಿಗಳಿಂದ ಕೂಡ ನಿಮಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮ ಅಂತ ಇದ್ದವರು ಮಾತ್ರ ಈ ವರ್ಷ ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಯಾರ ಮಾತಿಗೂ ಮರಳಾಗಬೇಡಿ. ನಿಮ್ಮ ದಶಾಭುಕ್ತಿ ತುಂಬ ಚೆನ್ನಾಗಿದ್ದರೆ ಇನ್ನೂ ಒಳ್ಳೆಯ ಫಲಗಳು ನಿಮ್ಮದಾಗುತ್ತೆ. ಉಳಿದ ದೋಷಗಳಿಗೆ ಪರಿಹಾರಾರ್ಥವಾಗಿ ಗಣಪತಿ ಸೇವೆ ಮಾಡ್ತಾ ಇರಿ. ಆದಿತ್ಯ ಹೃದಯ ಪಠಿಸಿ, ಸೂರ್ಯನಿಗೆ ಅರ್ಘ್ಯ ಕೊಡಿ, ದಾನ ಧರ್ಮ ಹೆಚ್ಚಾಗಿ ಮಾಡಿ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಹೋಗಿ ಬನ್ನಿ. ಹನುಮಾನ್ ಚಾಲೀಸ ಪಠಿಸಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಿ. ಮೃತ್ಯುಂಜಯ ಜಪ ಮಾಡಿದರೆ ಇನ್ನೂ ಒಳ್ಳೆಯದು. ದುರ್ಗಾರಾಧನೆ ಮಾಡ್ತಾಯಿರಿ. ಎಲ್ಲವನ್ನೂ ಮಾಡ್ತಾಯಿದ್ರೆ ದೋಷಗಳೆಲ್ಲ ಕಡಿಮೆಯಾಗಿ ಒಳ್ಳೆಯ ಫಲ ಹೆಚ್ಚಾಗುವುದು. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.